RR ನಗರದಿಂದ ಬೆಳ್ಳಂದೂರಿಗೆ 21.5 ಕಿಲೋಮೀಟ್ರಿಗೂ ಎಷ್ಟುಗೋ ಬಿಲ್ಗೆ ಬುಕ್ಕಿಂಗ್ ಬಂದಿದೆ 300 ಚಿಲ್ಲರೆ. ಅವ್ರು ವೆಯ್ಟ್ ಮಾಡ್ತಾಯಿದ್ರು. ಆಲ್ರೆಡಿ 2-3 ಬುಕ್ಕಿಂಗ್ ಕ್ಯಾನ್ಸಲ್ ಆಗಿದೆ ಅವ್ರಿಗೆ. ಈಗ ನಿನ್ನೆ ಶಾಂತಿನಗರ ಆಫೀಸ್ಗೆ ಹೋಗ್ಬಿಟ್ಟು ಒಂದಷ್ಟು ಮಾಹಿತಿ ತಗೊಂಡು ಅಲ್ಲಿಂದ ಡೈರೆಕ್ಟು ರ್ಯಾಪಿಡ್ ಆಫೀಸ್ಗೆ ಹೋಗಿದ್ವಿ, ನಮ್ಮ ಯಾತ್ರೆ ಆಫೀಸ್ಗೆ ಹೋಗಿದ್ವಿ. ರ್ಯಾಪಿಡೋದನು ನೀವು ಓಡಿಸಿದ್ರೆ ನಾವು ಆ ವಿಚಾರಕ್ಕೆ ನಿಮ್ಮನ್ನ ಬ್ಲಾಕ್ ಮಾಡಲ್ಲ, ಏನಾದ್ರು ಬೇರೆ ಗಲಾಟೆ ಏನಾದ್ರು ಮಾಡಿದರೆ ಅದಕ್ಕೆ ಬ್ಲಾಕ್ ಮಾಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾನೆ. ಇನ್ನು ನಮ್ಮ ಯಾತ್ರೆಯನ್ನು ನೀವು ಮೊದಲು ಕಸ್ಟಮರ್ಗೆ ತಿಳಿಸಿ ಅಂತ ನಾನು ವಾರ್ನಿಂಗೇ ಮಾಡಿದ್ದೀನಿ. ನಾನು ಯಾಕೋ ತಿಳಿಸ್ಬೇಕು, ನಾವೇನು ಭಿಕ್ಷೆನ ಬಿಡ್ತಾ ಇದ್ದೀವಿ ಅಂತ. ಆದರೂ ಒಂದು ಸಲ ಈಗ ಕಸ್ಟಮರ್ಗಳಿಗೆ ನಾನೇನು ಹೇಳಿದ್ದೀನಿ, ಅವ್ರಿಗೇನು ಹೇಳಿದ್ದೀನಿ ಅಂದರೆ ನನ್ನ ಹತ್ರ ಇರೋ ರೆಗ್ಯುಲೇಟ್ರನ್ನ ಓದ್ಕೊಳ್ಳಿ ಅಂತ ಹೇಳ್ತೀನಿ ಅಷ್ಟೇ. ನಾನೆಲ್ಲ ಬಿಡಿಸಲ್ಲ ಹೇಳೋಕ್ಕೋಗಲ್ಲ. OTP ಕೊಡೋಕ್ಕೆ ಮುಂಚೆ ಇದು ಹೇಳ್ತೀನಿ. ಅವ್ರಿಗೆ ಇಷ್ಟ ಆದರೆ ಬರ್ಬೋದು, ಕಷ್ಟ ಆದರೆ ಬಿಡ್ಬೋದು. ಈಗ ನೋಡಿ ಅದನ್ನು ಅವ್ರ ಎದುರುಗಡೆ ಕೇಳ್ತೀನಿ. ಕೂತ್ಕೊಳ್ಳಿ, ತಿರ್ಗ್ಸೋಣ. ಮೊದಲು ಇಲ್ಲಿ ರೆಗ್ಯುಲೇಟರ್ ಇದೆ, ಅದನ್ನು ನೋಡಿಬಿಟ್ಟು ಆಮೇಲಿಂದ OTP ಕೊಡಿ. ಮೇಲ್ಗಡೆ ಮೀಟರ್ ಟ್ಯಾಕ್ಸ್ ಇದೆ, ಅದನ್ನು ನೋಡ್ಕೊಂಬಿಡಿ. ಹಾಂ, ಅದೇ ಇದನ್ನು ಓದ್ಬಿಟ್ಟು ಆಮೇಲೆ OTP ಕೊಡಿ ಮೇಡಮ್. ಸರ್ಕಾರದ ರೆಗ್ಯುಲೇಟರ್ ಇದೆ, ಅದನ್ನು ಓದ್ಕೊಂಡು ಆಮೇಲೆ OTP ಕೊಡಿ. ನಿಮಗೆ ಗಾಡಿಗಳು ಯಾಕೆ ಕ್ಯಾನ್ಸಲ್ ಆಯಿತು ಅಂತ ಗೊತ್ತಾಗುತ್ತೆ. ಹಾಂ, ದರ ಮೇನ್ ರೇಟ್ ಕಾರ್ಡ್ ಇದೆ ನೋಡಿ, ಅದ್ರದ್ದು ಸರ್ಕಾರದ್ದು. ಇವ್ರು ಇಷ್ಟ ಬಂದಂಗೆಲ್ಲ ರೇಟನ್ನು ಹಾಕ್ಬಿಟ್ಟು ಜನಗಳಿಗೆ ನಾನು ಕಡಿಮೆ ಕೊಡ್ತೀನಿ ಅಂತ ತೋರಿಸ್ಕೊಂಡು ಅದೇನೋ ಅತ್ತೆ ಆಸ್ತಿನ ಹಳೆಯ ದನ ಮಾಡ್ದಂಗೆ ಮಾಡೋಕೆ ಇವ್ರು ಯಾರು ಹೇಳಿ. ಸರಿ, ಓಕೆ. 2386 ನೋಡಿ, ಸರ್ಕಾರದ ದರದಲ್ಲಿ ಬರುವಂಥ ಮೀಟ್ರ್ ಅಪ್ಲಿಕೇಶನ್ ಇದೆ. ಆ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡ್ತೀನಿ ಇವಾಗ ಇಲ್ಲಿಂದ, ನಿಮ್ಮ ಲೊಕೇಶನಿಂದನೇ. ಅದು 24 ರೂಪೀಸ್ ಪರ್ ಕಿಲೋಮೀಟ್ರ್ ಬರುತ್ತೆ ನೋಡಿ. ಇಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ 0. ಹಾಂ, ಹ್ಞೂ ಮೇಡಮ್, ಅದು ನೀವು ಯಾವ ಗಾಡಿ ಬಂದರೂ ಅದೇ ರೇಟ್ನ ಕೊಡ್ಬೇಕು ಇವಾಗ. ನಾನು ಅದಕ್ಕೆ ತಾನೇ ನಿಮ್ಗೆ ಅದನ್ನು OTP ಕೊಡೋಕೆ ಮುಂಚೆ ಅದನ್ನು ಓದ್ಕೊಳ್ಳಿ ಅಂತ ಹೇಳಿದ್ದು ನಿಮಗೆ. ರ್ಯಾಪಿಡೋಗೆ ನಾವು ಬುಕ್ಕಿಂಗ್ ಬರೋಕ್ಕೆ ಅಟ್ಯಾಚ್ ಮಾಡಿರೋದು. ನೀವು ಅವ್ರಿಗೆ ಫೋನ್ ಮಾಡಿಬಿಟ್ಟು ನೀವು ಯಾವ್ದೆಲ್ಲಾರು ಹೋಗಿ ಮೇಡಮ್, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಬೇಕು ಅಂದರೆ ಮೆಟ್ರೋಗೆ ಬೇಕಾದ್ರೆ ಲೊಕೇಶನ್ ಚೇಂಜ್ ಮಾಡಿ, ನಾವು ಅಲ್ಲಿಗೆ ಡ್ರಾಪ್ ಮಾಡ್ತೀವಿ. ನೀವು ಅಲ್ಲಿಂದ ಬೇಕಾದ್ರೆ ಹೋಗ್ರು ಅಂತ. ನಮಗೇನು ಬೆಳ್ಳಂದೂರಿಗೆ ಬರಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಮೆಟ್ರೋಗೆ ಬಿಟ್ಕೊಡ್ತೀವಿ. ಎಲ್ಲಾರ ಇರಲಿ ಅದು. ಈಗ 21 ಕಿಲೋಮೀಟ್ರಿಗೆ ನಾವು ರೇಟ್ ಕಡಿಮೆ ಐತೆ ಅಂದ್ಬಿಟ್ಟು ನಿಮ್ಗೆ ಕಡಿಮೆ ಐತೆ ಅಂತೇಳಿ ನಾವು ಲಾಸ್ ಮಾಡ್ಕೊಳ್ಳಿಲ್ಲ. ಗೌರ್ಮೆಂಟ್ ಅವರು ಈಗ ನೆನ್ನೆ ಆಫೀಸ್ಗೆ ಹೋಗಿ ಬಂದಿದ್ದೀನಿ, ನಾನು ಮಾತಾಡ್ಕೊಂಡೇ ಬಂದಿದ್ದೀನಿ. ಅಲ್ಲ, ಈಗ OTP ಆಗ್ಬಿಟ್ಟೈತೆ, ಟ್ರಿಪ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಮೆಟ್ರೋಗೆ ಚೇಂಜ್ ಮಾಡಿಬಿಡಿ, ಕರ್ಕೊಂಡೋಗಿ ಮೆಟ್ರೋ ಬಿಟ್ಬಿಡ್ತೀನಿ. ಡೆಸ್ಟಿನೇಷನ್ ಮೆಟ್ರೋ ಹಾಕ್ಬಿಡಿ. ನೋಡಿದ್ರೇನಪ್ಪ ಅಣ್ದಿರಾ, ಅವ್ನು ಯಾವನ್ನ ಕೇಳ್ತಾನೆ, ನಾವು ಯಾಕ್ರೆ ಭಿಕ್ಷೆ ಬಿಡಬೇಕು ಜನಗಳ ಹತ್ರ. ಇದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರ್ತೀನಿ, ನೀವುಗಳು ಎಚ್ಚೆತ್ಕೊಳ್ಳಿ. ಅವ್ನು ಯಾವನ್ನ ಓಲಾ, ಊಬರು, ರ್ಯಾಪಿಡೋ, ನಮ್ಮ ಹತ್ರ ಇವರೆಲ್ಲ ಇದಾರಲ್ಲ, ಈ SK ನನ್ನ ಮಕ್ಕಳಿಗೆ ಚಪ್ಪಲಿ ತಗೊಂಡು ನೆನ್ನೆನೇ ಆಫೀಸ್ಗೆ ಹೋಗಿ ಹೊಡೆದಿದ್ದೀವಿ. ಇನ್ನು ಮುಂದೆ ಯಾರಿಗೆ ಏನೂ ಹೇಳಲ್ಲ. ಮೀಟ್ರ್ ಹಾಕಂಗೆ ಕರ್ಕೊಂಡು ಹೋಗ್ತೀವಿ, ದುಡ್ಡನ್ನ ವಸೂಲಿ ಮಾಡ್ತೀವಿ. ಕೊಡಲಿಲ್ಲ ಅಂದರೆ ಪೊಲೀಸ್ನವ್ರು ಕರೆಸ್ತೀವಿ. ಅರ್ಥ ಆಗ್ತಾ ಇದೆಯಾ? ನೀವು ಅದೇ ಥರನೇ ಮಾಡ್ಕೊಳ್ಳಿ, ಆಯಿತಾ? ಏನು ಈಗ ರೀಸನಬಲ್ ಆಯಿತು, ಓಕೆ ಮೇಡಮ್. ಒಂದು ನಿಮಿಷ, ನೀವು ಆಟೋನ ಯಾಕೆ ಬುಕ್ ಮಾಡಿಲ್ಲ? ಒಂದೇ ಒಂದು ರೀಸನ್ ಕೊಡಿ ನನಗೆ. ಅದೇ ಅಪ್ಲಿಕೇಶನ್ ತೋರಿಸ್ತಲ್ವ ಆಟೋನವೇ? ನೋಡಿ ಮೇಡಮ್, ಅವರು ಪ್ಲಾಟ್ಫಾರ್ಮ್ ಕರೆಕ್ಟ್ ನೀವು ಹೇಳಿದ್ದು, ಆದರೆ ಕಮ್ಯುನಿಕೇಟರ್ಸ್ ಅವರು ಅಷ್ಟೇ. ರೇಟನ್ನು ಫಿಕ್ಸ್ ಮಾಡೋದಕ್ಕೆ ಕರ್ನಾಟಕ ಸರ್ಕಾರ ಇದೆ, ಅದಕ್ಕೆ ಅಂತಂದ್ರೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಚೇಂಜ್ ಆಯಿತು ಸರ್. ಇಲ್ಲಿ ಚೇಂಜ್ ಮಾಡಿದ್ದೀರಾ ನೀವು? ಅದ್ಯಾವುದು ಟ್ರಾಫಿಕ್ ಪೊಲೀಸು ಎಂಥದ್ದು ಹೈವೇ ಇದಾ? ಮೆಟ್ರೋ ITI. ಹಾಂ, ಓಕೆ, ನೋ ಪ್ರಾಬ್ಲಮ್. ಇಲ್ಲ ಇಲ್ಲಿ ಆರ್ಚ್ ಹತ್ರ. ಹಾಂ, ಆಯ್ತು, ಓಕೆ. ಹಾಂ, ಬನ್ನಿ. ವೆಹಿಕಲ್ಲು 1 ಲಕ್ಷ ಅಂದರೆ 10 ಲಕ್ಷಕ್ಕಿಂತ ಒಳಗಡೆ ಇರೋ ಯಾವುದೇ ಗಾಡಿ, ಅದು ಇಂಡಿಕಾ. ಆ್ಯಕ್ಚುಲಿ ಗೌರ್ಮೆಂಟಲ್ಲಿ ಆ ರೇಟನ್ನು ಫಿಕ್ಸ್ ಮಾಡೋಕ್ಕೆ ಮುಂಚೆ ಅವ್ರು ಯೋಚನೆ ಮಾಡಬೇಕಾಗಿತ್ತು. ಈಗ ಇಂಡಿಕಾ ಗಾಡಿಗೂ ಈ ಥರ ದೊಡ್ಡ ಗಾಡಿಗೂ ಒಂದೇ ರೇಟ್ ಕೊಟ್ಟರೆ ಜನ ಹೆಂಗೆ ಅದನ್ನು ಒಪ್ಕೋತಾರೆ ಅಂತ ಅವ್ರು ಯೋಚನೆ ಮಾಡಬೇಕಾಗಿತ್ತು. ಹಾಂ,
ಈಗ ಏನಾಗಿದೆ ಅಂದರೆ ಆಟೋ ಈ ರಿಕ್ಷಾ ಈಗ ನೀವು ಬುಕ್ ಮಾಡಿದ್ರಿ ಮೇಡಮ್ 21 ಕಿಲೋಮೀಟ್ರ್ ಇಂಟು 18 ರೂಪಾಯಿ ಹಾಕಿ ಮೇಡಮ್. ಆಟೋಗಿಂತ ನಮ್ಮ ರೇಟನ್ನು ಚೀಪಾಗಿ ಕೊಟ್ಬಿಟ್ರೆ ಏನೋ ಮನೆ ಹಾಳು ಮಾಡ್ಕೊಬೇಕೇನೋ. ನೆನ್ನೆ ಎಲ್ಲ ಗಲಾಟೆ ಮಾಡಿ ಬಂದಿದ್ದೀವಿ, ವಿಡಿಯೋನೂ ಮಾಡಿದ್ದೀವಿ. ಈಗ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ, ನಂದು ನಾಗೇಶ್ ಗೌಡ KH ಅಂತ ಹುಡುಕಿ ಇಂಡಿಪೆಂಡೆಂಟ್ ಫೈಟರ್ ಅಂತ ಪ್ರತಿಯೊಂದು ವಿಡಿಯೋನೂ ನಾನು ಹಾಕಿದ್ದೀನಿ. ಹಾಂ, ನೆನ್ನೆ ಜಾಯಿಂಟ್ ಕಮಿಷನರ್ ಹತ್ರ ಹೋಗಿ ಮಾತಾಡಿರೋದು. ಆಮೇಲಿಂದ ಅವರು ಇಲ್ಲ, ಯಾರು ನಾವು ಬೇರೆ ಯಾರಿಗೂ ಕಮ್ಮಿ ರೇಟ್ ಮಾಡಿ ಜಾಸ್ತಿ ರೇಟ್ ಮಾಡಿ ಅಂತ ಹೇಳಿಲ್ಲ ನಾವು. ನೀವು ಕಂಪ್ಲೇಂಟ್ ಕೊಡಿ ಅಂದರು. ನಾವು 40 ಜನ ಹೋಗಿ ಕಂಪ್ಲೇಂಟ್ನ ಇಂಡಿವಿಜುವಲಾಗಿ ಕೊಟ್ಬಿಟ್ಟು ಬಂದಿದ್ದೀವಿ ಕಂಪ್ಲೇಂಟು. ಹಾಂ, ನಾವು ನೋಡಿ ಮೇಡಮ್, ನೀವು ನೋಡಿ ಸರ್, ನಾನಾದರೂ ಅಷ್ಟೇ ನಿಮ್ಮ ಜಾಗದಲ್ಲಿದ್ದರೆ ನನಗೆ ಯಾವ್ದು ಕಡಿಮೆ ತೋರಿಸುತ್ತೋ ನಾನು ಹೋಗ್ತೀನಿ. ನಾವು ಅವ್ರಿಗೇನು ಹೇಳ್ತಾ ಇದ್ದೀವಿ ಅಂದರೆ, ನಿಮಗೆ ಸರ್ಕಾರದಲ್ಲಿ ಏನು ಕೊಟ್ಟಾರೋ ಅದನ್ನು ಫಿಕ್ಸ್ ಮಾಡಿ, ಜನಗಳಿಗೆ ಜಾಸ್ತಿನೂ ಮಾಡ್ತಾವ್ರೆ. ಎಷ್ಟೋ ಸಲ 10 ಕಿಲೋಮೀಟ್ರಿಗೆ 400 ರೂಪಾಯಿನೂ ತೊಗೊಂಡಿದ್ದಾರೆ ನಿಮ್ಮ ಹತ್ರ. ನಾವು ಅದನ್ನು ಬೇಡ ಅಂತ ಹೇಳ್ತಾ ಇದ್ದೀವಿ. ನಮಗೆ ಬೇಕಾಗಿರೋದು 24 ರೂಪಾಯಿ ಸರ್ಕಾರದ ರೇಟು. ನೀನು ಟ್ರಾಫಿಕ್ ಇದೆ ಅಂತನೋ ಇಲ್ಲ ಜನ ಯಾರು ತಗೋತಾ ಇಲ್ಲ ಬುಕ್ಕಿಂಗ್. ಈಗ ನೀವೇನೆ 50 ರೂಪಾಯಿ ಪ್ಲಸ್ ಮಾಡ್ತೀರಾ ಕೆಲವರು ಸಲ, ಯಾಕೆ ಗಾಡಿ ಸಿಗ್ತಲ್ಲ ಅಂತ ತಾನೆ. ಹಂಗಾರೆ ಗಾಡಿ ಏನಕ್ಕೆ ಅವರು 2-3 ಕ್ಯಾನ್ಸಲ್ ಮಾಡಿದ್ರು? ಅಲ್ಲೇ ರ್ಯಾಪಿಡೋ. ಹಾಂ, ಅದೇ ಈಗ ನೋಡಿ, ನೀವು ಮೆಟ್ರೋ ಬುಕ್ ಮಾಡ್ರೆ ನಾನು ತಗೊಳ್ಳೋದಿಲ್ಲ. ಯಾಕಂದರೆ ನೀವು ಹೆಂಗೆ ದುಡ್ಡನ್ನ ಕಡಿಮೆ ಬರಲಿ ಅಂತ ಯೋಚನೆ ಮಾಡ್ತೀರೋ, ನಾವು ಜಾಸ್ತಿ ದುಡ್ಡು ಬರಲಿ ಅಂತ ಯೋಚನೆ ಮಾಡ್ತೀವಿ. ಸರ್ವಿಸ್ ಕೊಡೋಕೆ ನಾವು ರೆಡಿ ಇದ್ದೀವಿ ಎಲ್ಲನೂ. ಇಲ್ಲಿ ಲೆಫ್ಟ್ ಹೋಗುತ್ತೆ, ಇಲ್ಲಿ ಅದೇ ಆ ರೋಡಲ್ಲಿ ಹೋಗ್ಬೇಕಾಯ್ತಲ್ವ, ಅಲ್ಲಿ ಆ ರೋಡ್ ಸ್ಟ್ರೈಟ್ ಹೋಗ್ಬೇಕಾಯ್ತು. ಈ ಮ್ಯಾಪ್ ಹಿಂಗೆ ತೋರಿಸ್ಬಿಡ್ತು, ಅದಕ್ಕೆ ಹಿಂಗೆ ಬಂದ್ಬಿಟ್ಟೆ ನಾನು. ಹಂಗೂ ಆ ಕಡೆಯಿಂದ ಬರೋಕೆ ಇದರಲ್ಲೇ ಬಂದೆ ನಾನು, ತಿರುಗಿಸ್ಕೊಬಿಡ್ತೀನಿ. ಹಾಂ, ಹೌದು, ಇರಿ ಒಂದು ನಿಮಿಷ, ಏನು ಗಾಡಿ ಪಾಸ್ ಆಗ್ಬಿಡಲಿ. ಆಫೀಸಲ್ಲೂ ವರ್ಕ್ ಫ್ರಮ್ ಹೋಮ್ ರಿಕ್ವೆಸ್ಟ್ ಮಾಡ್ತೀವಿ. ಓಕೆ, ಕೊಡ್ತಾರೆ, ವೀಕ್ಲಿ 1 ದಿನ ಕೊಡ್ತಾರೆ, ಬೇರೆ ದಿವಸ ಹಾಂ. ಇವಂದು ಗೂಗಲ್ದಲ್ಲ, ಇವಂದೇ ಸಪ್ರೇಟ್ ಮ್ಯಾಪ್. ಇದೊಂದು ತಲೆನೋವು ನಮಗೆ. ಬೇರೆ ನೋಡಿ, ಬೇರೆ ಯಾವ ರೂಟು ತೋರಿಸಲ್ಲ ಇವನು. ಈಗ ನೋಡಿ, ಈ ಸ್ಟ್ರೈಟ್ ರೋಡ್ ಇದೆ, ಆ ರೋಡೇ ತೋರಿಸ್ತಾ ಇಲ್ಲ ಅವನು. ಹೌದು, ಎಲ್ಲ ಮೇಡಮ್. ನಿಮ್ಮದು ನೀವು ರ್ಯಾಪಿಡೋಲ್ಲಿ ಬುಕ್ ಮಾಡಿದರೆ ನೆಕ್ಸ್ಟ್ ಅದ್ಯಾವುದೋ ಊಬರ್ಗೆ ಹೋಗ್ತೀರಾ, ಓಲಾಗೆ ಹೋಗ್ತೀರಾ, ಎಲ್ಲಾದ್ರಲ್ಲೂ ಇರ್ತೀವಿ ನಾವೇ. ಹಾಂ, ಜನ ಹೆಂಗೆ ಇದರಲ್ಲಿ ಸಿಗ್ತಾಯಿಲ್ಲ ಅಂತ ಅದಕ್ಕೆ ಹೋಗ್ತಾರೆ, ಹಂಗೆ ನಾವು ಯಾವುದ್ರಲ್ಲಿ ರೇಟ್ ಬರುತ್ತೆ ಅಂತ ನೋಡ್ತಾ ಇರ್ತೀವಿ. ಬಟ್ ಇಲ್ಲ ಎಲ್ಲ ಕಡೆನೂ ಇರುತ್ತೆ, ಎಲ್ಲ ಕಡೆ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಅಪ್ಲಿಕೇಶನ್ ಇದೆಯಲ್ಲ, ಇದು ಗೌರ್ಮೆಂಟ್ ರೇಟಲ್ಲಿ ವರ್ಕ್ ಆಗುವಂಥ ಅಪ್ಲಿಕೇಶನ್ ಇದು. ಇನ್ ಫ್ಯೂಚರಲ್ಲಿ ನಾವು ಎಲ್ಲರೂ ಅದನ್ನು ಯೂಸ್ ಮಾಡಿದ್ರು ಜಾಸ್ತಿ ಯಾರು ತಗೊಳ್ಳಲ್ಲ ಡ್ಯೂಟಿನ. ಇದರಲ್ಲಿ ಬುಕ್ ಮಾಡಿದ್ರೆ ನಾವು ತಗೊಳ್ತೀವಿ. ಹಂಗೆ ಅಂದರೆ ಇದರಲ್ಲಿ ಆಲ್ರೆಡಿ ನಾವೆಲ್ಲರೂ ಇದ್ದೀವಿ ಮೇಡಮ್. ಅಂದರೆ ಜನಗಳಿಗೆ ನಾವಿನ್ನೂ ಹೇಳಿಲ್ಲ. ಏನಕ್ಕೆ ಅಂದರೆ ಡ್ರೈವರ್ಗಳು ತುಂಬ ಜನ ಲಾಗಿನಲ್ಲಿ ಇರೋಲ್ಲ, ಇದ್ರ ಬಗ್ಗೆ ಡ್ರೈವರ್ಗಳು ಗೊತ್ತಿಲ್ಲ. ನಾವು ಆಲ್ರೆಡಿ ಅವೇರ್ನೆಸ್ ನೀವು ನೀಡ್ತಾ ಇದ್ದೀವಿ. ಒಂದು 2,000-3,000 ಡ್ರೈವರ್ ಇದ್ದಾರೆ. ನಮ್ಗೆ ಓವರ್ ತುಂಬ ಜನ, 1 ಲಕ್ಷ ಜನ ಬೇಕು ಈಗ ಡ್ರೈವರ್ಸ್ಗಳು. ಹಾಂ, ಓಲಾ ಊಬರೆಲ್ಲ ಸ್ಟಾರ್ಟಿಂಗಲ್ಲಿ ಏನು ಮಾಡಿಬಿಟ್ರು ಜನಕ್ಕೆ, ಡ್ರೈವರ್ಗೆ ಇಬ್ರಿಗೂ ಒಂಥರ ಏನು ಹೇಳ್ತಾರೆ, ಅದಕ್ಕೆ ಡ್ರಗ್ಸ್ ಥರ ಅಡಿಕ್ಟ್ ಮಾಡಾಕ್ಬಿಟ್ರು ಇವರು. ಕಸ್ಟಮರ್ಗಳಿಗೆ 200 ರೂಪಾಯಿ ಡೌನ್ಲೋಡ್ ಮಾಡಿದ್ರೆ 200 ರೂಪಾಯಿ ಕೊಟ್ಟ ವಾಲೆಟ್ಗೆ. ಡ್ರೈವರ್ಗಳಿಗೆ ಲಾಗಿನ್ ಮಾಡಿ ಇಟ್ಕೊಂಡ್ರೆ 10,000 ದುಡ್ಡು ಕೊಟ್ಬಿಟ್ಟ. ಅದೇ ಸಮಸ್ಯೆ ಮಾಡಿದ್ದವನು. ಆಯಿತು, ಸಂತೋಷ. ಜನಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಬೇಕು, ಕೂತಿದ್ದ ಜಾಗದಲ್ಲಿ ಅವ್ರವ್ರ ಮನೆ ಬಾಗಿಲಲ್ಲಿ ನಾವು ಹೋಗೋಣ, ಸೇವೆ ಕೊಡೋಣ. ಅದೇ ಸರ್ಕಾರ ನಿಗದಿ ಮಾಡಿರೋ ರೇಟಲ್ಲಿ ಕೊಡ್ಬೇಕು ತಾನೆ. ಎಷ್ಟು ನೆನ್ನೆ ಹೋಗಿ ಎಲ್ಲ ಕಂಪ್ಲೇಂಟ್ ಮಾಡ್ಕೊಂಡು ಬಂದಿರೋದು ನಾವು. ನಿಮ್ಮದೇ ಫಸ್ಟ್ ಬಾಡಿಗೆ. ನಮ್ಮ ಮನೇನೂ ಇಲ್ಲೇ ಇರೋದು, RR ನಗರದಲ್ಲೇ. ನೆನ್ನೆ ಏನು ಹೇಳಿ, ಇವತ್ತೊಂದು ಫಸ್ಟ್ ಬಾಡಿಗೆ ನಿಮ್ಮದು. ಗೊತ್ತು ಇರ್ತಾರೆ, ಯಾಕೆ ಆಗಲ್ಲ. ಯಾರು ತಗೊಳ್ಳಲ್ಲ ಮೇಡಮ್. ನೀವು ಅವ್ನು ಕೊಡೋ ರೇಟ್ಗೆ ಯಾರು ಮೇಡಮ್ ತಗೊತಾರೆ? ಈಗ ನಾನು ಏನಕ್ಕೆ ತಗೊಂಡೆ ಅಂದರೆ, ನಮ್ಮ ಹತ್ರ ಮೀಟ್ರ್ ಅಪ್ಲಿಕೇಶನ್ ಇದೆ. ನಾನು ಸ್ಟಾರ್ಟ್ ಮಾಡ್ಕೊಂಡು ನನ್ನ ಪಾಡಿಗೆ ನನ್ನ ದುಡ್ಡು ಏನಾಯ್ತೋ ನಾನು ತಗೊಂತೀನಿ. ಕೊಡಲ್ಲ ಅಂದವ್ರಿಗೆ ಪೊಲೀಸ್ನವ್ರೆ ಕರೆಸ್ಬಿಟ್ಟು ನಮ್ಮ ಹತ್ರ ಏನು ರಿಪೋರ್ಟ್ ಇದೆ ಅದೆಲ್ಲ ತೋರಿಸ್ಬಿಟ್ಟು ನಾವು ಕಲೆಕ್ಟ್ ಮಾಡ್ಕೊತೀವಿ. ನಾವು ಅನ್ಯಾಯ ಯಾರಿಗೂ ಮಾಡ್ತಾಯಿಲ್ಲ, ಮೋಸ ಮಾಡ್ತಾಯಿಲ್ಲ ನಾವು. ಜನ ಪಾಪ ಅವ್ರಿಗೆ ಏನಾಗ್ತಾ ಇದೆ, ನಾನು ಅಪ್ಲಿಕೇಶನ್ ತೋರಿಸಿದ್ದು ನಾನು ತಗೊಂತೀನಿ ಕೊಡ್ತೀನಿ ಅನ್ನೋದೇ ಅವರು ಹೇಳೋದು. ಸರಿಯಪ್ಪ, ಆಯಿತು. ಅಪ್ಲಿಕೇಶನ್ ಅಲ್ಲಿ ಒಂದು ರೀಸನಬಲ್ ಅಂದ್ರೆ 350 ಅದೇ ಇದ್ರ ಪ್ರಕಾರ ಓಕೆ, ಬಟ್ ನಮಗೆ ಡೈಲಿ ಕಮ್ಯೂಟ್ ಅಲ್ವಾ. ಅದೇ ಮೇಡಮ್, ಆಯ್ತಪ್ಪ. ಈಗ ನೀವು ನಮ್ಮದು 600 ತೋರಿಸಿದ್ರೆ ನೀವು ಆಬ್ವಿಯಸ್ಲಿ ಏನು ಮಾಡ್ತಿದ್ರಿ, ಆಟೋಗೆ ಹೋಗ್ತಿದ್ರಾ? ಅಲ್ಲ, ನಾಳೆದು ರೆಗ್ಯುಲರಾಗಿ ನಾನು ಹೋಗಲೇಬೇಕು ಅನ್ನೋದಿದ್ರೆ ನಾನು ದುಡ್ಡನ್ನು ನಾನು ಯೋಚನೆ ಮಾಡ್ತೀನಿ, ನಂದು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅಂದರೆ ನೀವೇನು ಮಾಡ್ತೀರಿ, ಆಟೋ ಬುಕ್ ಮಾಡ್ತಿದ್ರೆ
ಇವನು ಮೆಟ್ರೋ ಯಾವುದೋ ಒಂದು ಒಟ್ಟಿನಲ್ಲಿ ಆ ರೇಟ್ ಜಾಸ್ತಿ ಇದೆ ಅಂತ ನೀವು ತೋರಿಸಿದಾಗ ನೀವು ಮೆಟ್ರೋಲ್ ಹೋಗ್ಬಿಡ್ತಿದ್ರು, ಅದಕ್ಕೆ ಒಂದು ಆಟೋ ಬುಕ್ ಮಾಡ್ಕೊಂಡು ಮೆಟ್ರೋಗೋ ಇಲ್ಲ ಕ್ಯಾಬ್ ಬುಕ್ ಮಾಡ್ಕೊಂಡು ಮೆಟ್ರೋಗೋ ಹೋಗ್ತಿದ್ರೆ. ನಾನು ಹೇಳ್ತಾ ಇರೋದು ಒಂದು ಕಡಲೆಕಾಯಿ ರೇಟನ್ನ ಕಡಲೆಕಾಯಿ ಇಡಬೇಕು, ಬಾದಾಮಿ ರೇಟ್ನ ತೊಗೊಂಡೋಗ್ಬಿಟ್ಟು ಕಡಲೆಕಾಯಿಗೆ ಇಟ್ಬಿಟ್ಟು ಅಥವಾ ಕಡಲೆಕಾಯಿ ರೇಟನ್ನು ಬಾದಾಮಿಗೆ ಇಟ್ಟರೆ ಲಾಸ್ ಆಗೋದು ಯಾರಿಗೆ? ಜನ ಯಾವುದು ಅನುಕೂಲ ಇರುತ್ತೋ ಅದನ್ನು ತಗೊಂತಾರೆ. ಇವನು ಅದೇ ಕೆಲಸ ಮಾಡ್ತಾ ಇರೋದು, ಆಟೋದವ್ರ ಜೀವನದ ಜೊತೆ ಆಟ ಆಡ್ತಾ ಇದ್ದಾನೆ ಅವನು. ನಾವು ಅದನ್ನೇ ಈಗ ನೆನ್ನೆ ಹೋಗಿ ರೀಜನಲ್ ಟ್ರಾನ್ಸ್ಪೋರ್ಟ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿರೋದು. ನೋಡಿ ಸರ್, ಜನಗಳಿಗೆ ಅವನು ಎಷ್ಟೋ ಸಲ ದುಡ್ಡನ್ನ ಹೆಚ್ಚಿಗೆನೋ ವಸೂಲಿ ಮಾಡಿಕೊಂಡು ಕಡಿಮೆ ದುಡ್ಡನ್ನ ನಮಗೆ ಕೊಟ್ಟು ನಮಗೆ ಮೋಸ ಮಾಡ್ತಾ ಇದ್ದಾನೆ. ಒಂದು ಆ ಕಂಪ್ನಿನ ಬಹಿಷ್ಕಾರ ಮಾಡಿ ಕರ್ನಾಟಕದಿಂದ, ಇಲ್ವಾ ಸರ್ಕಾರ ರೆಗ್ಯುಲೇಟರ್ ಏನಾಗಿದೆ ಅದನ್ನು ನೀವು ಮಾಡಿ ಅಂತೇಳಿ ನಾನು ಅವ್ರಿಗೆ ತಿಳಿಸ್ಕೊಟ್ಟಿದ್ದೀನಿ. ನಾವು ಒಂದು 40 ಜನ ಹೋಗಿದ್ವಿ, ಅದಕ್ಕೆ ಆಯಿತು ನೀವು ಕಂಪ್ಲೇಂಟ್ ಕೊಡಿ ಅಂದರು. 40 ಜನ ಅವರು ಒಟ್ಟಿಗೆ ಕೊಡಿ ಅಂದರು ಕಂಪ್ಲೇಂಟು ಎಲ್ಲರೂ ಸೇರಿಸಿ. ನಾನು ಹಂಗೆ ಕೊಡಲ್ಲ, ನನಗೆ ನೀವು 40 ಜನಕ್ಕೂ ರೆಸ್ಪಾನ್ಸಿಬಲ್ ಆಗಬೇಕು, 40 ಜನಕ್ಕೂ ನೀವು ಉತ್ತರ ಕೊಡಲೇಬೇಕು. ನೀವು ಕೊಡಲಿಲ್ಲ ಅಂದರೆ RTI ಆಗ್ತೀನಿ ಅಂತೇಳಿ ಎದುರಿಸೇ ಕೆಲಸ ಮಾಡಿಸ್ತಾ ಇದ್ದೀವಿ. ಸೇಮ್ ಅದಾದಮೇಲೆ ಮತ್ತೆ ಆಫೀಸ್ಗೆ ಹೋದ್ವಿ, ರ್ಯಾಪಿಡ್ ಆಫೀಸ್ಗೆ ನಮ್ಮ ಹತ್ರಿಗೆ ಹೋಗ್ಬಿಟ್ಟು ಅವ್ರಿಗೆ ಇದೇ ಕಂಪ್ಲೇಂಟ್ ಕಾಪಿನ ತೋರಿಸ್ತೋ. ನೀನು ಎಚ್ಚೆತ್ಕೊಳ್ಳಿಲ್ಲ ಅಂದರೆ ನಿನ್ನ ಕಂಪ್ನಿನ ನಾವು ಒದ್ದೋಡ್ಸೋದು ನಮ್ಗೆ ಗೊತ್ತಿದೆಪ್ಪ, ಬೇಕಾ ನೀನು ಸರ್ವಿಸ್ ಕೊಡಬೇಕೋ ಕೊಡು, ಬೇಡ ಅನ್ನಲ್ಲ. ಇಲ್ಲ ನಿನ್ನ ಜನಗಳಿಗೆ ನೀನು 10 ರೂಪಾಯಿನ ಕಿಲೋಮೀಟ್ರ್ ತೋರಿಸು, ಉಳಿದಿದ್ದು ದುಡ್ಡು ನೀನು ನನಗೆ ಕೊಡು, ನಾವು ಅವ್ರಿಗೆ ಸರ್ವಿಸ್ ಕೊಡ್ತೀವಿ. ಇಲ್ವಾ ನೀನು ರೇಟೇ ತೋರಿಸ್ಬೇಡ, ಒಂದು ರೇಟ್ ಕಾರ್ಡ್ನ ಕೊಟ್ಬಿಡು, ಫಿಕ್ಸೆಡ್ ರೇಟ್ ಕಾರ್ಡು, ರೇಟೇ ತೋರ್ಸೋಕೋಬೇಡ ಎಲ್ಲಿಂದ ಎಲ್ಲಿಗೆ ಅಂತೇಳಿ. ಅವ್ರು ಬೇಕಾದ್ರೆ ಇಂಟರ್ನಲ್ಲಲ್ಲಿ ಹೋಗ್ಬಿಟ್ಟು ಕಿಲೋಮೀಟ್ರ್ ಇಷ್ಟು ಅನ್ನೋದನ್ನ ನೀನು ಮ್ಯಾಂಡೇಟ್ರಿ ಮಾಡಿಬಿಡು. ಈಗ ಒಂದೇ ಲೈನಲ್ಲಿ ಆಟೋ, ಕಾರು, ಸ್ಕೂಟ್ರು ಎಲ್ಲ ತೋರಿಸಿದಾಗ ನಿಮ್ಗೆ ಯಾವ್ದು ಕನ್ವಿನಿಯೆಂಟ್ ಆಗುತ್ತೋ ಅದು ಸೆಲೆಕ್ಟ್ ಮಾಡ್ತೀರಿ. ನೀನು ರೇಟ್ ತೋರ್ಸೋಕೆ ನೀನು ಯಾರು? ಫಸ್ಟ್ ಆಫ್ ಆಲ್ ಹಂಗೇನಾರು ತೋರಿಸ್ಬೇಕು ಅಂದರೆ ಸರ್ಕಾರದ ರೇಟಲ್ಲಿ ನೀನು ತೋರಿಸ್ಬೇಕು. ನೀನು ನನ್ನ ಹತ್ರ ಗಾಡಿ ಬರಲಿ, ನನ್ನ ಹತ್ರ ಬುಕ್ ಮಾಡಲಿ ಜನಗಳು ಅಂದ್ಬಿಟ್ಟು ನೀನು ತೋರಿಸೋದಾದ್ರೆ ನೀನು ಕೈಯಿಂದ ಕೊಡಪ್ಪ, ಆಯಿತು, ಜನಗಳಿಗೆ ಸೇವೆ ಮಾಡು. ಹಾಂ, ಅದೇ ಮೇಡಮ್ ಹೇಳಿದ್ದು, ಅದು ಆಟೋ ರೇಟ್ ಅದು ಮೇಡಮ್, ಅದು 400ಗಿಂತ ಜಾಸ್ತಿ ಬರುತ್ತೆ. 18 × 20 ಎಷ್ಟು ಕಿಲೋಮೀಟರ್ ನಿಮ್ಮದು? 21 ಅಲ್ಲ? ಹಾಂ 22 × 18 ಹಾಕಿದ್ರೆ ಎಷ್ಟಾಗುತ್ತೆ ಆಟೋ ಚಾರ್ಜ್? ಅದು ಎಷ್ಟು ಬರಬೇಕು? ನಮ್ಮದು 24 × 20. ಹಾಂ, ಆಟೋ ಚಾರ್ಜ್ ಗೊತ್ತಾ ಹೋಗಲಿ ಮಿನಿಮಮ್ ಎಷ್ಟು ಅಂತ? 36 ಅಲ್ವಾ? ಮಿನಿಮಮ್ 36 ರೂಪಾಯಿ 2 ಕಿಲೋಮೀಟ್ರಿಗೆ. ಹಾಂ, ಮಿನಿಮಮ್ 2 ಕಿಲೋಮೀಟ್ರ್. ಅದು ನೀವು 10 ಬಿಟ್ಟು ಇಲ್ಲೇ ಹೇಳಿದ್ರು ಕೂಡ 36 ಕೊಡಬೇಕು ಅಂತ. ಅದು ಹೆಂಗಿದೆಯೋ ಹಂಗೆ ಕಾರ್ಗೂ ಇದೆ ಮಿನಿಮಮ್ ಚಾರ್ಜು ಅಂತೇಳಿ 100 ರೂಪಾಯಿ ಇದೆ ನಮಗೆ 4 ಕಿಲೋಮೀಟ್ರಿಗೆ. ಈಗ ನೀವು 4 ಕಿಲೋಮೀಟ್ರ್ ಡ್ರಾಪ್ ಮಾಡ್ತಾ ಇದ್ರಿ ಗೊತ್ತಾ? ನಾನು ಇಲ್ಲಿ ಡ್ರಾಪ್ ಮಾಡಿದಾಗ ನನಗೆ 100 ರೂಪಾಯಿನೇ ತೋರಿಸ್ಬೇಕು, ಅದು ಲೆಕ್ಕ. ಇವ್ರದ್ರಲ್ಲಿ ಏನಾದ್ರು ಜಾಸ್ತಿ ತೋರಿಸು ಅಂದರೆ ಅಲ್ಲೂ ಕೂಡ ಫ್ರಾಡೇ ನಿಮಗೆ. ನಾವು ಅದನ್ನೇ ಕ್ವಶನ್ ಮಾಡ್ತಾ ಇರೋದು ಅವ್ರಿಗೆ. ಸರ್ಕಾರ ಏನು ಹೇಳಿದೆ ಅದನ್ನು ತೋರಿಸಿ. ನೀನು ಈಗ 10 ಬಾಡಿಗೆ ಅಂದ್ಬಿಟ್ಟು ಜಾಸ್ತಿ ದುಡ್ಡು ತೋರಿಸ್ತಾನೆ, ಯಾಕೆ ಮಾಡ್ತಾರೆ ಅದೆಲ್ಲ? ನಿಮ್ಗೆ ಎಷ್ಟು ತೋರಿಸಿದ್ದಾನೆ ಈಗ ಅದರಲ್ಲಿ? ಅಲ್ಲ ಇರಲಿ ಪರವಾಗಿಲ್ಲ, ನನಗಿಲ್ಲಿ ಕ್ಲೋಸ್ ಮಾಡಿದ್ಮೇಲೆ ತೋರಿಸೋದು, ಅಲ್ಲಿವರೆಗೂ ತೋರಿಸಲ್ಲ ಇದು. ಹಾಂ, ಈಗ ನಮ್ಮದು ಕ್ಲೋಸ್ ಮಾಡಿದ್ರೆ 100 ರೂಪಾಯಿ ಬರುತ್ತೆ ಅವಾಗ. ಅಂದರೆ ಕಿಲೋಮೀಟ್ರ್ ಲೆಕ್ಕದಲ್ಲಿ ಬರುತ್ತೆ. ಇವನೇನು ಮಾಡಿದ್ದಾನೆ ಈಗ, ಅವ್ನು ಯಾವುದ್ಯಾವುದೋ ರೂಟ್ ತೋರಿಸಿದ ನೋಡಿ, ಹಿಂಗೆ ಪತಾಕೊಂಡು ಅದು ಹತ್ರ ಆಗಲಿ ಹತ್ರ ತೋರಿಸ್ತಾನೆ, ಇಲ್ಲ ದೂರ ಆಗಲಿ ದೂರ ತೋರಿಸ್ತಾನೆ ದುಡ್ಡು. ಉದಾಹರಣೆಗೆ ನೀವು ಯಾವುದೋ ಒಂದು 20 ಕಿಲೋಮೀಟ್ರ್ ಜರ್ನಿ ಹೋಗ್ಬೇಕಪ್ಪ, ನೈಸ್ ರೋಡ್ ತೋರಿಸಿರುತ್ತೆ. ನಾವು ಸಿಟಿ ಒಳಗಡೆ ಹೋದರೆ 16 ಕಿಲೋಮೀಟ್ರ್ ಆಗುತ್ತೆ ಅಂತ ಇಟ್ಕೊಳ್ಳೋಣ, 4 ಕಿಲೋಮೀಟ್ರ್ ಕಮ್ಮಿ ಉಳಿತದಲ್ವಾ? ನಮ್ಮ ಗೌರ್ಮೆಂಟ್ ಮೀಟರ್ ಅಪ್ಲಿಕೇಶನ್ ಅಂದರೆ ಗೌರ್ಮೆಂಟ್ ರೇಟಿನ ಅಪ್ಲಿಕೇಶನ್ ಏನಿದೆ ಇದರಲ್ಲಿ 16 ಕಿಲೋಮೀಟ್ರದೇ ಬಿಲ್ ಬರುತ್ತೆ. ಇವಂದು ಹಂಗಲ್ಲ, ಅವ್ನು 20 ಕಿಲೋಮೀಟ್ರ್ ಬಿಲ್ಲೇ ತೋರಿಸ್ತಾನೆ. ಅಂದರೆ ಫಸ್ಟ್ ಏನು ತೋರಿಸಿದ್ದಾನೆ ಅಷ್ಟೇ. ಯಾವುದು? ಅದೇ ಮೇಡಮ್, 10ಕ್ಕೆ ಮಾತ್ರ ಕರೆಕ್ಟ್ ಆಗಿರೋದು ಕೊಡ್ತಾನೆ ಮೇಡಮ್, ಲಾಂಗ್ಗೆ ಕಡಿಮೆ ಕೊಡ್ತಾನೆ. ಏನು ತಗೋತಾರೆ? ಹಾಂ, ಅವ್ನು ಯಾರು ದೂರ ಆದರೆ ಕಡಿಮೆ ಮಾಡುವಂತ ಅವ್ನು ಯಾರು? ಫಸ್ಟ್ ಆಫ್ ಆಲ್ ಯೋಚನೆ ಮಾಡಿ ಮೇಡಮ್, 22 ಕಿಲೋಮೀಟರ್ ಡೀಸೆಲ್ ನಮಗೆ 140 ರೂಪಾಯಿ ಡೀಸೆಲ್ ಬೇಕು. ಹಾಂ, ಮತ್ತು ನಾನು ಗಾಡಿ ಓಡಿಸೋಕೆ 1.5 ಗಂಟೆ ಟೈಮ್ ಹಿಡಿತದೆ. ಹಾಂ, ಅದೆಲ್ಲ ನನ್ನ ಕೂಲಿನೂ ತಗೋಬೇಕಲ್ಲ, ಅದರಲ್ಲೆಲ್ಲ ಗಾಡಿ ಮೇಂಟೆನೆನ್ಸು. ಅದಕ್ಕೆ ತಾನೇ ಸರ್ಕಾರ ಅದೆಲ್ಲ ಯೋಚನೆ ಮಾಡಿ ಹಾಕಿರೋದು. ಕರೆಕ್ಟಾಗಿ ಅವ್ನು ನನ್ನ ಕಾರ್ ರೇಟ್ ನಿಮ್ಗೆ ತೋರಿಸಿದ್ರೆ ನೀವು ಆಬ್ವಿಯಸ್ಲಿ ಇಲ್ಲ 2 ವೀಲರಲ್ಲೋ ಇಲ್ಲ ಆಟೋದಲ್ಲೋ ನಿಮ್ಮ ಇಷ್ಟ, ನೀವು ಮಾಡ್ಕೊಳ್ಳೋದು. ಹಾಂ, ಖಂಡಿತ. ಅವಾಗ ನಮಗೆ ಬೇಡ ಅಪ್ಪ ಅದು. ಅವ್ನು ನೀನು ಕರೆಕ್ಟಾಗಿ ತೋರಿಸ್ಬಿಟ್ರೆ ಆಟೋದವ್ರು ಬದುಕಲಿ ಬಿಡಿ ಮೇಡಮ್. ಆಟೋ ರೇಟ್ಗಿಂತ ನೀವು ಕಾರ್ ರೇಟನ್ನು ಕಡಿಮೆ ತೋರಿಸ್ಬಿಟ್ಟು ನೀವು ಆಟೋದವ್ರಿಗೆ ಬಾಡಿಗೆಲಿ ಅಂತ ಇನ್ನೇನು ಮಾಡ್ತಾರೆ ಅವರು? ಅದಕ್ಕೆ ಅವರು ಸಿಕ್ಕಿದ ಬಾಡಿಗೆನಲ್ಲಿ ಯಾವುದೋ ಸಿಕ್ಕಿದ್ರಲ್ಲಿ 100 ರೂಪಾಯಿ ಬಾಡಿಗೆಗೆ 200 ರೂಪಾಯಿ ಇನ್ನೇನಕ್ಕೆ ಕೇಳಲ್ಲ? ಒಂದು ದಿನದ 24 ಗಂಟೆ ಎಲ್ರಿಗೂ ಅದೇ ತಾನೇ ಟೈಮು.
ನಾವು ಅದನ್ನೇ ರಿಕ್ವೆಸ್ಟ್ ಮಾಡ್ತಾ ಇರೋದು. ಅಲ್ಲ ಅಗ್ನೇಶ್ ನಿಂತಿರ್ತಾನೆ ಕಾಫಿ ಹಾಕಿ ಸರಿ ಹೇಳಿ. ಸಿಗ್ನಲ್ ಬರೋಕ್ಕೆ ಮುಂಚೆ ಇದು ಮಾಡಿಬಿಡಿ ಅಷ್ಟೇ. ಮುಂಚೆ ಸಿಗ್ನಲ್ ಸಿಂಗಲ್ ಇದು ಕೊಡ್ತೀಯಾ? ಬೇಕು ಅಂದರೆ ಆ ಮೆಟ್ರೋ ಆ ಕಡೆ ರೈಟ್ಗೆ ಹೋಗಿ ರೈಟಿಗೆ ತಿರ್ಸ್ತೀನಿ ಬಿಡಿ. ಬೇಡವಾ? ಮತ್ತೆ ಟ್ರಾಫಿಕ್ಗೆ ಟೈಮ್ ಆಗಿಬಿಡುತ್ತೆ. ಹೌದಾ, ನಿಮ್ಮ ಇಷ್ಟ. ಓಕೆ. ಬೇಗ ಹೊರಟಿದ್ದು ಹಾಂ, 106 ರೂಪಾಯಿನೇ ತೋರಿಸೋದಾ? ನಂದನ್ನು ಕ್ಲೋಸ್ ಮಾಡ್ತೀನಿ ನೋಡಿ. ನೋಡಿ ನೋಡಿ ಸರ್, ನಂದು 100 ರೂಪಾಯಿ. ಇಲ್ಲಿ ಏನಾರ ನಿಮಗೆ ಜಾಸ್ತಿ 1 ರೂಪಾಯಿ ಏನಾರು ಜಾಸ್ತಿ ಬಂತ ಸರ್? ನಾವು ಅದನ್ನೇ ಹೇಳ್ಕೊಳ್ಳೋದು. ಇಲ್ಲೂ ಅಷ್ಟೇ, ನಾವು ಯಾವತ್ತೂ ನಿಯತ್ತಿರೋದು ನಿಯತ್ತೆ ಇದು. ನಮ್ದು ಎಷ್ಟು ಕಿಲೋಮೀಟ್ರ್ ಓಡಿರುತ್ತೆ ಅಷ್ಟು ಕಿಲೋಮೀಟ್ರ್ ಬಿಲ್ ತೋರಿಸ್ತಾನೆ ಅವನು. ಆಯಿತಾ? ಹಾಂ, ಇರಿ ಆಯಿತು ಆಯಿತು. ನೀವು ಬೇಕು ಅಂದರೆ ಹೇಳಿ, ನಾನು ಮತ್ತೆ ಹಾಂ ಆಯಿತು. ಬಿಟ್ಕೊಡ್ಬೇಕಾ? ಮನೆಗೆ ಬುಕ್ ಮಾಡ್ತೀರಾ? ಒಂದು ಸೆಕೆಂಡ್ ಕ್ರಾಸ್ ಮಾಡ್ಬಿಡ್ತೀನಿ, ಸಿಗ್ನಲ್ ಇದೆ. ಏನು ಮಾಡೋದು, ಅಲ್ಲಿ ನಿಲ್ಸೋಕ್ಕಾಗಲ್ವಲ್ಲ. ನಾನು ಅದಕ್ಕೆ ಹೇಳಿದ್ದು ಅಲ್ಲಿ ಬೇಡ, ಇಲ್ಲಿ ಬೇಕಾದ್ರೆ ಮುಟ್ಕೊಡ್ತೀನಿ ನೋಡಿ. ಅವ್ರು ಇದನ್ನ ನಡ್ಕೊಂಡು ಅಲ್ಲಿ ಹೋಗ್ಬೇಕಾ? ಎಷ್ಟೊತ್ತಿಗೆ ಬಂದಿದ್ರಿ, ಇಲ್ಲೇ ಹೋಗ್ಬೋದಾಯ್ತು ಆರಾಮಾಗೆ. ಓಕೆ ರೈಟ್. ಅಲ್ಲೇ ಇಲ್ಲ ಅದು ಸ್ವಲ್ಪ ಮ್ಯಾನ್ಯಲ್ ಓಪನ್ ಮಾಡಿ, ಲಾಕ್ ಏನೋ ಹೋಗಿದೆ. ಹಾಂ ಥ್ಯಾಂಕ್ ಯು ರೈಟ್. ಸ್ನೇಹಿತರೆ, ನೋಡಿದ್ರಲ್ಲ, ಕಸ್ಟಮರ್ಗಳು ಆಟೋ ರೇಟ್ಗಿಂತ ಕಾರ್ ರೇಟ್ ಕಡಿಮೆ ಬಂದಿದ್ದಕ್ಕೆ ಕಾರ್ ಬುಕ್ ಮಾಡ್ಕೊಂಡ್ರು. ಅದು ಲಾಂಗು ಕುತ್ಕೊಂಡು ಹೋಗ್ಬಿಡೋಣ 1.5 ಗಂಟೆ ಅಂತ. ಆದರೆ ಯಾವಾಗ ನಾನು ಇದನ್ನು ಓಪನ್ ಆಗಿ ಪ್ರಶ್ನೆ ಮಾಡಿ ಕೇಳಿದೆ, ಇಲ್ಲಪ್ಪ ನಾ ಅದಕ್ಕೆ ಬರೋಲ್ಲ ಅಂತ ಹೇಳಿದ್ರು. ನಾವು ಇದನ್ನೇ ಹೇಳ್ತಾ ಇರೋದು. ಹೇಳ್ಬಿಟ್ಟು ಹೋಗ್ತೀನಿ ಅಂದರೆ, ಈಗ ನೋಡಪ್ಪ, ಈಗ ನಂಗೆ 600 ರೂಪಾಯಿ ಬರೋ ದುಡ್ಡು ಬರೀ 100 ರೂಪಾಯಿಗೆ ಬಂದು ಕಂಪ್ಲೀಟ್ ಆಯಿತು ಡ್ಯೂಟಿ. ಹೆಂಗೆ ಜೀವನ ಮಾಡೋದು ನಾವು? ಅದಕ್ಕೆ ನಾನೇನು ಹೇಳೋದೇನು ಅಂದರೆ, ನಿಮ್ಮ ಗಾಡಿನಲ್ಲಿ ಇದನ್ನು ಹಾಕ್ಕೊಳ್ಳಿ, ಅದನ್ನು ಓದ್ಬಿಟ್ಟು OTP ಕೊಡಿ ಅಂತಾನೆ. ಅವ್ರು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಏನು ಮಾಡೋಕ್ಕಲ್ಲ, ಅವರನ್ನೇ ಬರ. ನಾನು ಓದ್ಬಿಟ್ಟು ಇಲ್ಲಪ್ಪ ನಾನು ಈ ರೇಟಿಗೆ ಬರಲ್ಲ ಅಂದರೆ OTP ಅವ್ರು ಕೊಟ್ಟಾದ್ಮೇಲೆ ಹಂಗಂದ್ರೆ ಏನು ಮಾಡಬೇಕು ಅಂದರೆ, ಇದೊಂದು ನಿಮಗೆ ಎಕ್ಸಾಂಪಲ್ ಇದು. ಯಾಕಂದರೆ ನೀವು ಅಲ್ಲಿ ಕ್ಲೋಸ್ ಮಾಡೋಕ್ಕಾಗಲ್ಲ. ಅವನು ಕಸ್ಟಮರ್ ಕೇರ್ಗೆ ಫೋನ್ ಮಾಡಿದ್ರೆ ನಾನು ಕ್ಯಾನ್ಸಲ್ ಮಾಡ್ತೀನಿ ಬಿಡಿ ಸರ್ ಅಂತಾನೆ. ಬಂದಿದ್ದು 2 ಕಿಲೋಮೀಟ್ರ್ ಅವ್ರ ಅಪ್ಪ ಕೊಡ್ತಾನಲ್ಲ, ಅವ್ರ ಹೆಂಡತಿ ಕೊಡ್ತಾಳ ಅಲ್ವಾ? ಒಟ್ಟಿನಲ್ಲಿ ರ್ಯಾಪಿಡ್ ಆಫೀಸಲ್ಲೂ ಕೂಡ ಹೇಳ್ಬಿಟ್ಟೆ ಬಂದಿದ್ದೀನಿ, ಸರ್ ನೀವು ಆಯಿತು ನೀವು ತಗೊಳ್ಳಿ, ಒಂದು ವೇಳೆ ಈ ವಿಚಾರದಲ್ಲಿ ಏನಾದ್ರು ಕಂಪ್ಲೇಂಟ್ ಬಂತು ಅಂದರೆ ನಾವು ಬ್ಲಾಕ್ ಮಾಡಲ್ಲ, ಒಂದು ವೇಳೆ ಬ್ಲಾಕ್ ಆದ್ರೂ ಇಲ್ಲಿ ಆಫೀಸಿಗೆ ಕಳಿಸಿ ನಾವು ಓಪನ್ ಮಾಡ್ತೀವಿ ಅಂತ ಹೇಳಿದ್ದಾನೆ ಅವನು ಕ್ಲೀನಾಗಿ. ಅದೆಲ್ಲ ವಿಡಿಯೋ ಇದೆ, ಖಂಡಿತ ನಾನು ಫೇಸ್ಬುಕ್ಕಲ್ಲಿ ಹಾಕ್ತೀನಿ. ಈ ಸದ್ಯಕ್ಕೆ ಇವತ್ತಿಂದು ಏನಿದು 29ನೇ ತಾರೀಕು ಮೊದಲನೇ ಬಾಡಿಗೆ ಹೊಡೆದೆ. ನಿನ್ನೆ ಎಲ್ಲ ನಾನು ಡ್ಯೂಟಿ ಮಾಡೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ನಾನು ಇವತ್ತು ನಿಮಗೆ ನಿನ್ನೆ ಆಫೀಸ್ಗೆ ಹೋಗಿ ಬಂದ ಮೇಲೆ ಏನೆಲ್ಲ ಘಟನೆ ನಡೀತು ಅದರ ಆಧಾರದ ಮೇಲೆ ಒಂದು ವಿಡಿಯೋ ಮಾಡಬೇಕು ಅಂತೇಳಿ ವಿಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡಬೇಕು ಅಂತ ಇದು ಫಸ್ಟ್ ವಿಡಿಯೋ ಆಗ್ತಾ ಇದ್ದೀನಿ 29ನೇ ತಾರೀಕು. ಇದನ್ನು ಹಾಕ್ಬಿಟ್ಟು ನೆಕ್ಸ್ಟ್ ಡ್ಯೂಟಿ ತಗೊತೀನಿ. ಧನ್ಯವಾದ. ದಯವಿಟ್ಟು ನೀವು ಫಾಲೋ ಮಾಡಬೇಕಾಗಿರೋದು ಇಷ್ಟೇ, ಡ್ರೈವರ್ಗಳು ಅಥವಾ ಕಸ್ಟಮರ್ಗಳು ಸರ್ಕಾರ ನಿಗದಿ ಮಾಡಿರುವಂಥ ದರನ ಕಸ್ಟಮರ್ಗಳು ಕೊಡೋದಕ್ಕೆ ಒಪ್ಕೊಬೇಕು. ಯಾವಾಗ ಒಬ್ಬ ಡ್ರೈವರ್ ಕೇಳಿದಾಗ, ಒಂದು ವೇಳೆ ಅವನೇನು ಕೇಳ್ದಂತೆ ಅವನಿಷ್ಟ ಬಂದಂಗೆ ಆಯಿತು ನೀವು ಎಷ್ಟಾರ ಕೊಡಿ ನಾವು ಹೋಯ್ತೀನಿ ಅನ್ನೋ ಈ ಬೇವರ್ಸಿ ನನ್ನ ಮಕ್ಕಳು ಕೆಲವರು ಇರ್ತಾರೆ ಡ್ರೈವರ್ಗಳು, ಅಂಥವ್ರಿಗೆ ಏನು ಮಾಡಿ ನೀವು ಅಂದರೆ ಅವ್ರನ್ನ ಕರ್ಕೊಂಡು ಹೋಗಿ, ಅವ್ರ ಕಚಡ ಗಾಡಿ ಇರುತ್ತೆ, ಅವು ಗಬ್ಬಾಗಿರ್ತವೆ, ಕರ್ಕೊಂಡು ಹೋಗಿ, ನಾವೇನು ಮಾಡೋಕ್ಕಾಗಲ್ಲ. ಇನ್ನು ಡ್ರೈವರ್ಗಳಿದ್ದೀರಲ್ಲ, ನೀವು ಬುದ್ಧಿವಂತರಾಗಿ ಅಪ್ಲಿಕೇಶನ್ನು ಟೌನರ್ ಅಪ್ಲಿಕೇಶನ್ ಬಳಕೊಂಡು ರಿಜಿಸ್ಟರ್ ಆಗ್ಬಿಟ್ಟು ಅದ್ರಲ್ಲಿ ಬರೋ ಬಿಲ್ಲನ್ನು ತೋರಿಸ್ಬಿಟ್ಟು ದುಡ್ಡು ತಗೊಳ್ರಿ ರೀ. ಟ್ರಾನ್ಸ್ಪೋರ್ಟ್ ಕಮಿಷನರ್ ಹೇಳಿದಾರಲ್ಲ ನಮಗೆ ಎಲ್ಲರಿಗೂ ಒಂದೇ ರೇಟು ಅಂತ. ಅದು ಹಾಕ್ತೀನಿ, ವಿಡಿಯೋ ಹಾಕ್ತೀನಿ, ಅದನ್ನ ವೆಯ್ಟ್ ಮಾಡಿ. ಈಗ ಆಲ್ರೆಡಿ ಗ್ರೂಪಲ್ಲಿರೋರಿಗೆ ಸ್ವಲ್ಪ ಒಂದು ಸಣ್ಣ ಇಂಟು ಕೊಟ್ಟಿದ್ದೀನಿ ಅಷ್ಟೇ. ನಿನ್ನೆ ಮಾಡಿರೋ ವೀಡಿಯೋಗಳು ತುಂಬ ಇದ್ದಾವೆ, ಹಂತವಾಗಿ ಒಂದೊಂದೇ ಹಾಕ್ತೀನಿ. ಮಿಸ್ ಮಾಡ್ದಂಗೆ ನನ್ನ ಪೇಜಲ್ಲಿರುವಂಥ ಎಲ್ಲ ವೀಡಿಯೋನ ಅಬ್ಸರ್ವ್ ಮಾಡಿ. ನಾನು ಜೊತೆಲಿ ಡ್ಯೂಟಿ ಮಾಡ್ಕೊಂಡು ಮಾಡಬೇಕಲ್ಲ, ಹಂಗಾಗಿ ನನಗೂ ಡ್ಯೂಟಿ ಬಂದಾಗ ನೋಡಿಕೊಂಡು ಆ ಸಂಪಾದನೆ ಜೊತೆಗೆ ಟೈಮ್ ಸಿಕ್ಕಿದಾಗ ಆಗ್ತಾ ಹೋಗ್ತೀನಿ. ದಯವಿಟ್ಟು ಮಿಸ್ ಮಾಡಬೇಡಿ. ನನ್ನ ಪೇಜಲ್ಲಿ ಕಂಪ್ಲೀಟ್ ವೀಡಿಯೋಗಳಿರ್ತವೆ ನೋಡಿ ಸರ್. ಆಮೇಲೆ ನನ್ನೊಬ್ಬಂದೇ ಅಲ್ಲ, ನಿನ್ನೆ ಯಾರೆಲ್ಲ ಒಂದು 30-40 ಜನ ಬಂದಿದ್ರು ಅವರೆಲ್ಲರಿಗೂ ವೀಡಿಯೋ ಮಾಡ್ಕೊಳಕ್ಕೆ ಕೇಳಿದ್ದೀನಿ, ಮಾಡ್ಕೊಂಡಿದ್ದಾರೆ. ಅವ್ರವ್ರ ಪೇಜಲ್ಲಿ ಅವ್ರು ಹಾಕ್ತಾರೆ, ಅದನ್ನು ನನಗೆ ಟ್ಯಾಗ್ ಮಾಡ್ತಾರೆ. ಆ ಟ್ಯಾಗ್ನು ನಾನು ಕಂಟಿನ್ಯೂ ಕೊಟ್ಟಿರ್ತೀನಿ, ನೀವು ಅದನ್ನು ಕೂಡ ಅಬ್ಸರ್ವ್ ಮಾಡಿ. ಇಷ್ಟು ದಿನ ನಾನೊಬ್ಬ ಇಂಡಿಪೆಂಡೆಂಟ್ ಫೈಟರ್ ಅಂತ ಇದ್ದೆ. ಇವತ್ತು 40 ಜನ ಇಂಡಿಪೆಂಡೆಂಟ್ ಫೈಟರ್ಸ್ ಅಂತೇಳಿ ನನ್ನ ಜೊತೆ ಬಂದಿದ್ರು. ಅಲ್ಲಿ ಒಂದು ಖುಷಿ. ಈಗ ನಾನೊಬ್ಬ 40 ಜನನ ಸೃಷ್ಟಿ ಮಾಡಿದ್ದೀನಿ ಅಂದರೆ ಆ 40 ಜನ ಇನ್ನೊಂದು 40 ಜನ ಅಂತಂದರೆ ಎಷ್ಟು ಜನ ಆಗ್ಬೋದು ಯೋಚನೆ ಮಾಡಿ. ಇನ್ನು ಮುಂದಿನ ವರ್ಷದ ಒಳಗಡೆ
ಇಂಡಿಪೆಂಡೆಂಟ್ ಫೈಟರ್ಸ್ಗಳು ಹುಟ್ಕೊಂತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅವರ ಹೆಸರುಗಳು ರಾರಾಜಿಸುತ್ತೆ. ಮುಂದೊಂದು ದಿನ ಇಂಡಿಪೆಂಡೆಂಟ್ ಫೈಟರ್ಸ್ ಅಂತ ಒಂದು ಗ್ರೂಪನ್ನು ಇಲ್ಲ ಬೇರೆ ಏನೋ ಒಂದು ವ್ಯವಸ್ಥೆನ ನಾನು ಅವ್ರಿಗೆ ಖಂಡಿತ ಸೃಷ್ಟಿ ಮಾಡ್ಕೊಡ್ತೀನಿ ನಾನು ಸಾಯೋದ್ರೊಳಗಡೆ. ಆದರೆ ಅದ್ರ ವ್ಯವಸ್ಥೆನೇ ಬೇರೆ. ಇಡೀ ಎಂಟೈರ್ ಪ್ರಪಂಚದಲ್ಲಿ ಯಾರೂ ಆ ವ್ಯವಸ್ಥೆನ ಸೃಷ್ಟಿ ಮಾಡಿರ್ಬಾರ್ದು. ಅಂಥ ವ್ಯವಸ್ಥೆನ ಸೃಷ್ಟಿ ಮಾಡಿಬಿಟ್ಟು ನಾನು ಹೋಗ್ತೀನಿ. ಧನ್ಯವಾದ ನಿಮ್ಮೆಲ್ರಿಗೂ. ವಿಡಿಯೋ ನೋಡಿ ಮಿಸ್ ಮಾಡಬೇಡಿ.